ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಸರ್ಕಾರಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯವೊಂದು ಬಟಾಬಯಲು. ಹೆರಿಗೆಗೆ ಬಂದ ಮಹಿಳೆಯ ಹೊಟ್ಟೆಯಲ್ಲಿ ಇತ್ತು ಬಟ್ಟೆ. ಅನಾರೋಗ್ಯವೆಂದು ಪರಿಶೀಲಿಸಿದಾಗ ಸಿಕ್ತು 3 ಅಡಿ ಉದ್ದದ ಬಟ್ಟೆ. ಮಳೆಯ ಬಗ್ಗೆ ಹವಾಮಾನ ಇಲಾಖೆ ನೀಡಿದೆ ಮುನ್ಸೂಚನೆ. ವಿದ್ಯುತ್ ವ್ಯತ್ಯಯ ಬಗ್ಗೆ ಮಾಹಿತಿ ನೀಡಿದ ಬೆಸ್ಕಾಂ. ಕರ್ನಾಟಕದಲ್ಲೂ ಅಬ್ಬರಿಸಲಿದೆ ಮುಂಗಾರು ಮಾರುತ. ನಂದಿನಿ ಲೋಗೋ ಹೊಂದಿರುವ ಜೆರ್ಸಿ ಅನಾವರಣ. ಕೆಎಂಎಫ್ ಪ್ರಾಯೋಜಕತ್ವ ಪಡೆದ 2 ತಂಡಗಳು. ಜೂನ್ 2ರಿಂದ T20 ವಿಶ್ವಕಪ್ ಆರಂಭ. ಒಂದಲ್ಲ ಎರಡಲ್ಲ ಪ್ರಧಾನಿ ಮೇಲೆ 4 ಬಾರಿ ಗುಂಡಿನ ದಾಳಿ. ಗನ್ ತೆಗೆದು ಪ್ರಧಾನಿ ಮೇಲೆ ಫೈರ್ ಮಾಡಿದ 75 ವರ್ಷ ವಯಸ್ಸಿನ ವೃದ್ಧನಿಗೆ ಪ್ರಧಾನಿ ಮೇಲೆ ಅಷ್ಟ್ಯಾಕೆ ಸಿಟ್ಟು. ಮೂಲಸೌಕರ್ಯ ಇಲ್ಲದೆ ಕೆಸರುಗದ್ದೆಯಾದ ಬಸ್ ಸ್ಟಾಪ್. ಗಾಳಿ ಮಳೆಗೆ ತೋಟಕ್ಕೆ ತೆರಳಿದ್ದ ವೃದ್ಧೆ ಮೇಲೆ ಮರ ಬಿದ್ದು ಸಾವು. ಹವಾಮಾನ ಇಲಾಖೆ ಮಳೆ ಬಗ್ಗೆ ನೀಡಿದ ಎಚ್ಚರಿಕೆ. ಬಿಬಿಎಂಪಿಗೆ ಚುನಾವಣೆ ನಡೆದು 9 ವರ್ಷಗಳು. ಬೃಹತ್ ಪಾಲಿಕೆಗಳಲ್ಲಿ ಬಿಬಿಎಂಪಿ ಕೂಡ ಒಂದು. ಯಾವುದೇ ಚುನಾವಣೆ ಬಂದರೂ ನಾವು ರೆಡಿ ಇದ್ದೇವೆ ಎಂದ ಅಶೋಕ್. ಮನೆಯವರು ಕರೆಯೋಕೆ ಬಂದಾಗ ಬರ್ತೇನೆಂದು ಹೇಳಿ ಕಳಿಸಿದ್ದೇನು. ಮಾಹಿತಿ ತಿಳಿದು ಘಟನಾ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ. ಕಾರ್ಬೋರ್ಡ್ ಹಿಂದೆ ವ್ಯಕ್ತಿ ಸುಟ್ಟು ಕರಕಲಾಗಿ ಬಿದ್ದಿರುವುದು ಪತ್ತೆ. ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಆರೋಪ. ಕರ್ತವ್ಯ ಲೋಪ ಎಸಗಿದ ಬೆಂಡಿಗೇರಿ ಠಾಣೆ ಇನ್ಸ್ಪೆಕ್ಟರ್ ಅಮಾನತು. ಬೆಂಡಿಗೇರಿ ಇನ್ಸ್ಪೆಕ್ಟರ್ ಜೊತೆ ಮಹಿಳಾ ಕಾನ್ಸ್ಟೇಬಲ್ ಕೂಡ ಸಸ್ಪೆಂಡ್. ಕೇರಳದ ವೈನಾಡು ಜೊತೆಗೆ ರಾಯ್ಬೆರೇಲಿ ಕ್ಷೇತ್ರದಲ್ಲೂ ರಾಹುಲ್ ಕಣಕ್ಕೆ. ಪ್ರಚಾರದ ಮಧ್ಯೆ ಸೆಲೂನ್ಗೆ ಭೇಟಿ ನೀಡಿ ಗಡ್ಡ ಟ್ರಿಮ್ ಮಾಡಿಸಿದ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿಯವರು ಗಡ್ಡ ಟ್ರಿಮ್ ಮಾಡಿಸಿದ ಸೆಲೂನ್ನಲ್ಲಿ ಜನವೋ ಜನ. ಐಪಿಎಲ್ ಬೆನ್ನಲ್ಲೇ ಜೂನ್ ತಿಂಗಳಲ್ಲಿ ನಡೆಯಲಿದೆ T20 ವಿಶ್ವಕಪ್. T20 ವಿಶ್ವಕಪ್ ಬಳಿಕ ಕ್ರಿಕೆಟ್ಗೆ ಗುಡ್ ಬೈ ಹೇಳ್ತಾರಾ ರೋಹಿತ್ ಶರ್ಮಾ. ನಿವೃತ್ತಿ ಬಗ್ಗೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹೇಳಿದ್ದೇನು? ಇದಿಷ್ಟಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆಯ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.